ರೈತರನ್ನು ಶೋಷಣೆ ಮಾಡುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ರೈತರನ್ನು ಶೋಷಣೆ ಅನ್ನದಾತನ ಮನೆಗೆ ಕನ್ನ ಹಾಕಿದಂತ ಬಂಡ ಸರ್ಕಾರಗಳಿಗೆ ಅನ್ನದಾತನ ಮನೆಗೆ ಕನ್ನ ಹಾಕಿದಂತ ಬಂಡ ಸರ್ಕಾರಗಳಿಗೆ ನಮ್ಮನ್ನಾಳುವ ಭ್ರಷ್ಟ ಪ್ರತಿನಿಧಿಗಳಿಗೆ ನಮ್ಮನ್ನಾಳುವ ಭ್ರಷ್ಟ ರಾಜಕಾರಣಿಗಳಿಗೆ ಬೇಕೇ ಬೇಕು ಬೇಕೇ ಬೇಕು ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಒಂದಿಟ್ಟೆ ಗಡ್ಲ ಯಾಕೆ ಹಾಕ್ತೀರಿ ಅಲ್ಲ 15 ನಿಮಿಷ 8 ದಿವಸದಿಂದ ನಾವು ಬೇಕೇ ಬೇಕು ಬೇಕೇ ಬೇಕು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಾವೇರಿ ಜಿಲ್ಲಾ ರೈತ ಸಂಘಕ್ಕೆ ರೈತ ಹೋರಾಟಗಾರರಿಗೆ ಏನೇ ಬರಲಿ ಶಿಸ್ತು ಶಿಸ್ತು ಹಸಿರೆ ಹಸಿರೆ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಒಂದ್ ನಿಮಿಷ ಎಲ್ಲ ಸುಮ್ಮನೆ ಹಾಕ್ಕೋಬೇಕು. ಗೋವಿಂದೋಳ ಖರೀದಿ ಮಾಡದ ರಾಜ್ಯ ಸರ್ಕಾರಕ್ಕೆ, ಗೋವಿಂದೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡದ ರಾಜ್ಯ ಸರ್ಕಾರಕ್ಕೆ ಏತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಅದು ಗೋವಿಂದೋಳ ಖರೀದಿ ಮಾಡೋ ಅಂತೇಳಿ ಇವತ್ತು 8 ದಿವಸದ ಪ್ರತಿಭಟನೆ ಮಾಡಿದ್ರು. ಯಾವುದೇ ಲಾಭ ಆಗಿಲ್ಲ. ಸರ್ಕಾರ ನಾಮಕಾವಸ್ತಿಗೆ 2400 ಹಂಗೆ ತಗೊಂತೇವೆ ಅಂತ ಹೇಳ್ತು. ಹಂಗಾರೆ ಖರೀದಿ ಮಾಡ್ತಾರೆ ಬಿಡು ಅಂದ್ರೆ ನಿನ್ನೆ ತಾನೇ ಆರ್ಡರ್ ಬಂದೈತಿ. ಅದು ಒಬ್ಬ ರೈತಗೆ 5 ಕ್ವಿಂಟಾಲ್ ಖರೀದಿ ಮಾಡ್ತೇವೆ ಅಂತೇಳಿ 5 ಕ್ವಿಂಟಾಲನ್ನು ನಾವು 5 ಕೊಡೋಕ್ಕಾಗಲ್ಲ. ಒಬ್ಬೊಬ್ಬರು ಮಿನಿಮಮ್ 50 ಚೀಲದಿಂದ 500 ಚೀಲ ಮಟ್ಟ ಬೆಳೆದವಿ. ಅವರು 50ರಿಂದ 100 ಚೀಲಾರ ತಗೋಬೇಕಾಗಿತ್ತು, ಅದನ್ನು ಮಾಡಿಲ್ಲ. ಅದಕ್ಕೆ ಇವತ್ತು ಅವ್ರೇನು ಆರ್ಡರ್ ಮಾಡ್ಯಾರ ಆ ಪ್ರತಿ ಏನು ಕೊಟ್ಟಿದ್ರು ಅದನ್ನು ಸುಟ್ಟು ನಾವು ವಿರೋಧ ವ್ಯಕ್ತಪಡಿಸೇವಿ. ಇಷ್ಟಕ್ಕೆ ಸುಮ್ಮ ಕುಂದ್ರಲ್ಲ, ಈಗ ಇಲ್ಲಿ ಮಕ್ಕಂದ್ರೆ ನೋಡಲ್ಲ ಅನ್ನೋದು ಗೊತ್ತಾಗೈತಿ. ಅದಕ್ಕೆ ನಾವು ಈ ಹೋರಾಟವನ್ನು 8ನೇ ತಾರೀಕಿಗೆ ಅವ್ರು ಬೆಳಗಾವಿಗೆ ಹೋಗೋದ್ರಿಂದ ಅದನ್ನು ಅಡ್ಡುಪಡಿಸೋ ಸಂಬಂಧ ಮೋಟೇಬೆನ್ನೂರ ಹತ್ರ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಚಳವಳಿ ಮಾಡಕತ್ತೀವಿ. ಅಲ್ಲಿ 1 ತಾಸು 2 ತಾಸು 1 ದಿವಸ ಅಲ್ಲ. ನಮ್ಮ ಗೋವಿಂದಜೋಳ ಖರೀದಿ ಕೇಂದ್ರ ಆಗೋದ್ರ ಜೊತೆಗೆ ಏನು ಹೆಸ್ಕಾಮಿನ ದುರಾಡಳಿತ ಐತಿ, ಲಕ್ಷಗಟ್ಟಲೆ ಕೊಟ್ಟು ನಾವು ಕನೆಕ್ಷನ್ ತಗೊಳಕ್ಕಾಗಲ್ಲ. ಅದು ಹೆಂಗೆ ಮೊದಲಿತ್ತಂಗೆ ಅಕ್ರಮ ಸಕ್ರಮ ಹಂಗೆ ಜಾರಿ ಆಗೋ ಮಟ್ಟನು ಇವೆರಡೂ ಬೇಡಿಕೆ ಜೊತೆಗೆ ಬೇಡ್ತಿ ವರದಾ ನದಿ ಇಟ್ಕೊಂಡು ಜೋಡಣೆ ಆಗಲಿ ಅನ್ನೋ ವಿಷಯ ಇಟ್ಕೊಂಡು ಈ 3 ವಿಷಯ ಜೊತೆಗೆ ನಾವು ಹೈವೇ ಕುಂದಿರ್ತೀವಿ. ನಮ್ಮ ಬೇಡಿಕೆ ಈಡೇರೋ ಮಟ್ಟನೂ ಹೈವೇ ಅಂತೂ ನಾವು ಖುಲ್ಲಾ ಮಾಡಲ್ಲ. ದಿನಕ್ಕೆ ಹೆಚ್ಚು ಪ್ರತಿಭಟನೆ ಮಾಡಿ ನಾವು ಸರ್ಕಾರಕ್ಕೆ ಎಚ್ಚರ ಕೊಡ್ತೀವಿ. ಜಿಲ್ಲೆಯಲ್ಲಿ 3,000 ಬೆಂಬಲ ಬೆಲೆಗೆ ಒಪ್ಪಿಗೆ ಆಯ್ತು. ಈಗ 2,400 ಕೇಂದ್ರ ಏನು ಖರೀದಿ ಕೇಂದ್ರ ತೆರೀಬೇಕಂತ ಒಪ್ಪಿಗೆ ಆಗಿದೆ. ಖರೀದಿ ಕೇಂದ್ರ ಅನ್ನಂಗಿಲ್ಲ ಅವು ಕ್ಯಾಬನು ಇಲ್ಲ. ಒಬ್ಬ ರೈತ 5 ಕ್ವಿಂಟಲ್ ಮಾರ್ಬೇಕು ಅಂದ್ರೆ 1 ಎಕರೆದಾಗ 25 ಕ್ವಿಂಟಲ್ ಬರ್ತದೆ. 5 ಕ್ವಿಂಟಲ್ ಮಾರಿದ್ದೀನಿ 20 ಕ್ವಿಂಟಲ್ ಯಾರ ಮನೆಗೆ ಒಯ್ದು ಹಾಕೋಣ? MLA ಮನೆಗೆ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಮನೆಗೆ ಹಾಕೋಣ ಒಯ್ದು. ಏನು ಇವ್ರಿಗೇನು ತೆಲಿಗಿಲಿ ಸರಿ ಅದಾವು, ಹುಚ್ಚರು ದಡ್ರು ಏನು ನಮ್ಗೆ ಬೇಕಂತ ಆಟ ಆಡ್ಸೋ ಸಲ ಹಿಂಗೆ ಮಾಡ್ತಾರೋ. ನಾನು ಇಂಥ ಸರ್ಕಾರ ನಮ್ಮ ಜೀವನದಾಗ ಕಂಡಲ್ಲಪ್ಪ. ನಾವು ಹಿಂದಿನೆಲ್ಲ ಸರ್ಕಾರಗಳು ಖರೀದಿ ಕೇಂದ್ರ ತೆಗೆದು ವ್ಯವಸ್ಥಿತವಾಗಿ ಮೆಕ್ಕೆಜೋಳವನ್ನು ಖರೀದಿ ಮಾಡ್ತಿದ್ರು. ಇವರು ಹಠಕ್ಕೆ ಬಿದ್ದಾರೆ, ಅವ್ರಿಗೆ ಚಟಕ್ಕೆ ಬಿದ್ದಾರೆ ಅವರು. ಇವರು ನಮ್ಮ ಜಿಲ್ಲೆಯ ಶಾಸಕರು, ಮಂತ್ರಿಗಳು ಮತ್ತು ನಮ್ಮ ರಾಜ್ಯ ಸರ್ಕಾರ ಇವರು ಹಠಕ್ಕೆ ಬಿದ್ದಾರೆ. ನಮ್ಮ ಮೇಲೆ ಹಠ ಮಾಡ್ಬೇಕು. ಇವರು ನಮ್ಮಿಂದ ಓಟ್ ಪಡ್ಕೊಂಡಿಲ್ಲ, ನಮ್ಮ ಜನಪ್ರತಿನಿಧಿಗಳಲ್ಲ ಇವರು. ನಾವು 8 ದಿವಸ ತಂಡೆ ಮಕ್ಕಂಡದ್ದು ಇವರಿಗೆ ಮನುಷ್ಯತ್ವ ಏನಾದರೂ ಐತೆ ಇಲ್ಲ? ತಮ್ಮ ಅಧಿಕಾರವನ್ನು ನಾವು ಕೊಟ್ಟಿರೋ ಪವರನ್ನು ವಿಧಾನಸಭೆ ಒಳಗೆ ಪಕ್ಷಾತೀತವಾಗಿ ಹೋರಾಟ ಮಾಡಿ ನ್ಯಾಯ ಕೊಡಿಸಿದ್ರು ಇವ್ರು ನಮ್ಮವರಂತ ಒಪ್ಕೊಳ್ಬೋದಾಗಿತ್ತು. ಇವತ್ತು ಯಾವನೂ ಬಂದು ನಮ್ಮನ್ನು ಹಣಿಕಾಯ್ಕೆಲ್ಲ ಮಾತಾಡ್ಸಿಲ್ಲ. ಅದಕ್ಕೆ ನಾವು ನಮ್ಮ ಚಳುವಳಿಯನ್ನು ತೀವ್ರಗೊಳಿಸ್ತೇವೆ. 8ನೇ ತಾರೀಕು ಮಾಡು ಇಲ್ಲವೇ ಮಡಿ ನಾವು ಹೆದ್ದಾರಿ ಬಂದ್ ಮಾಡ್ತೇವೆ. 1 ದಿವಸ ಅಲ್ಲ, ನ್ಯಾಯ ಸಿಗೋವರೆಗೆ ಹೋರಾಟ ಮಾಡ್ತೇವೆ. ಅದಕ್ಕೆಲ್ಲರೂ ಸಹಕಾರ ಕೊಡಬೇಕು. ಎಲ್ಲ ಜನಪ್ರತಿನಿಧಿಗಳಿಗೆ ಪಾಠ ಕಲಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತಕ್ಕಂಥ